ನಮಸ್ಕಾರ. ನಾನು ಸಂತೋಷ್ ಸುರೇಂದ್ರ ಸವಣೂರ್, ಅಖಿಲ ಕರ್ನಾಟಕ ಡೋಹರ್ ಕಕ್ಕಾಯ ಸಮಾಜ ಸಂಘದ ರಾಜ್ಯಾಧ್ಯಕ್ಷ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಗುರು ಜಯಪ್ಪ ಪೋಳ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಾಗಿದ್ದಾರೆ. ಅದೇ ರೀತಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸಾರಿಕಾ ಸಂತೋಷ್ ಸವಣೂರ್ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಾಗಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸುರೇಖಾ ಹುಡ್ಗಿಕರ್ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಅಖಿಲ ಕರ್ನಾಟಕ ಡೋಹರ್ ಕಕ್ಕಾಯ ಸಮಾಜ ಸಂಘ ಈ ಸಂಘದ ವತಿಯಿಂದ ಕಳೆದ 4-5 ವರ್ಷದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರುತ್ತದೆ. ಅದೇ ರೀತಿ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಬರೀ ನಮ್ಮ ಸಮಾಜದಷ್ಟೇ ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರ ನೀಡ್ತಿದ್ವಿ. ಆದರೆ ಈ ವರ್ಷ ವಿಶೇಷವಾಗಿ ಎಲ್ಲಾ ಸಮಾಜದ ವಿದ್ಯಾರ್ಥಿಗಳಿಗೂ ಸಹ ನಾವು ಪ್ರತಿಭಾ ಪುರಸ್ಕಾರ ನೀಡುತ್ತಿದ್ದೇವೆ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಧಾರವಾಡ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ನಮ್ಮ ಸಮಾಜ ಇದೆ ಆ ಎಲ್ಲಾ ರಾಜ್ಯದಿಂದನೂ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದರು ಅವ್ರ ಜೊತೆ ನಮ್ಮ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು, ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಸಂಸದರಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು, ಅತಿಥಿಯಾಗಿ ಕೆ.ಎಚ್. ಮುನಿಯಪ್ಪ ಸಾಹೇಬರು ಆಹಾರ ಮತ್ತು ನಾಗರಿಕ ಸಚಿವರು, ಅವ್ರ ಜೊತೆ ಲಿಡ್ಕರ್ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಮುಂಡರ್ಗಿ ನಾಗರಾಜ್ ಅವರು ಮತ್ತು ಆದಿಜಾಂಬವದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಿ.ಎಸ್. ಮಂಜುನಾಥ್ ಹಾಗೂ ಹಲವಾರು ಮುಖಂಡರು, ಮತ್ತೆ ಅದೇ ರೀತಿ ಶಾಸಕರಾದ ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದವರು, ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಅವರು, ಮತ್ತೊಬ್ಬರು ಮಾಜಿ ಶಾಸಕರು ಜ್ಞಾನರಾಜ್ ಚೌಗಲೆ ಮಹಾರಾಷ್ಟ್ರ, ಮತ್ತು ಹಲವಾರು ನಾಯಕರು ಮತ್ತು ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿ ಈ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 250ರಿಂದ 300 ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸುತ್ತಿದ್ದಾರೆ. ಮತ್ತು ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಇದೇ ವರ್ಷ ಮಹಾನಗರ ಪಾಲಿಕೆ ನಗರ ಪಾಲಿಕೆಯ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಚುನಾಯಿತ ಅಭ್ಯರ್ಥಿಗಳಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸತ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆ ಈಗ ಇದೇ ತಿಂಗಳು ಮರಾಠ ಪ್ರಸಾರಕ ಸಂಘ ಮರಾಠ ಮಂಡಳದ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ಗೆದ್ದ ಎಲ್ಲ ಅಭ್ಯರ್ಥಿಗಳಿಗೂ ಅಧ್ಯಕ್ಷರಿಗೂ ಮತ್ತು ಪದಾಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸತ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆ ಸಮಗಾರ ಹರಳೆಯ ಸಮಾಜದ ಪಂಚ ಕಮಿಟಿಯ ನೂತನ ಚುನಾಯಿತ ಸದಸ್ಯರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆ ಹಲವಾರು ಸಮುದಾಯದ ಗಣ್ಯಮಾನ್ಯರು ಯಾರು ಸಾಧನೆ ಮಾಡಿದ್ದಾರೆ, ಉನ್ನತ ಹುದ್ದೆಗೆ ಹೋಗಿದ್ದಾರೆ ಮತ್ತು ಪ್ರಮೋಷನ್ ಹೊಂದಿದ್ದಾರೆ, ಎಲ್ಲರಿಗೂ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಧಾರವಾಡದ ತಾಯಣ್ಣವ್ರ ಕಲ್ಯಾಣ ಮಂಟಪ, ಹೆಬ್ಬಳ್ಳಿ ರಸ್ತೆ, ಅಯ್ಯಪ್ಪ ದೇವಸ್ಥಾನ ಗುಡಿ ಹತ್ತಿರ ಧಾರವಾಡದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ. ದಿನಾಂಕ 19/7/2026 ಜುಲೈ ರವಿವಾರದಂದು ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗುವುದು. ಸಾಧಕರಿಗೂ ಸನ್ಮಾನ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯಾದ್ಯಂತ ಡೋಹರ್ ಕಕ್ಕಾಯ ಸಮಾಜದ ಸಾಧಕರಿಗೆ ಸತ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಡಿಸ್ಟಿಕ್ ಸರಿ ಸುಮಾರು 120ರಿಂದ 150 ಒಳಗಡೆ, ಉಳಿದೆಲ್ಲ 150 100ಕ್ಕಿಂತ ಮೇಲೆಗಳು ಎಲ್ಲ ವಿವಿಧ ರಾಜ್ಯದಿಂದ ಬಂದಿದ್ದಾರೆ. ಟೋಟಲ್ ಈ ಕಾರ್ಯಕ್ರಮದಲ್ಲಿ ಜನ ಸೇರುವವರು ಸುಮಾರು 1200ರಿಂದ 1500 ಜನ ಸೇರಬಹುದು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾದದ ವ್ಯವಸ್ಥೆನೂ ಸಹ ಮಾಡಲಾಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ಆಗಿಲ್ಲ, ಇದೇ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣ. ವಿದ್ಯಾರ್ಥಿಗಳು ಬರ್ತಾರಲ್ಲ, ನಾವು ಪ್ರೈಸ್ ಅಂತ ಇದೆ, ಅದು ಲಿಕ್ಔಟ್ ಮಾಡಲ್ಲ. ಅಲ್ಲಿ ಬಂದಾಗ ಕೆಲವೊಂದು ದಾನಿಗಳು ಲಿಕ್ಔಟ್ ಮಾಡಬೇಡ ಅಂತ ಹೇಳಿದ್ದಾರೆ. ಅವ್ರು ಏನ್ ಕೊಡ್ತಾರೆ? ಸಹಾಯಧನ ಆಯ್ತು. ಅವರಿಗೆ ಮುಂದೆ ಅಕಸ್ಮಾತ್ ಅವರ ವಿದ್ಯಾಭ್ಯಾಸಕ್ಕಾಗಿ ಏನ್ ಕಡು ಬಡವರು ಇರ್ತಾರೆ, ಅತಿ ಶಾಣೆ ಇರ್ತಾರೆ ವಿದ್ಯಾರ್ಥಿಗಳಿಗೆ, ಅಂತವ್ರಿಗೆ ಏನಾದ್ರು ಸಹಾಯ ಬೇಕಾದ್ರೆ ನಮ್ಮ ಸಂಘಟನೆ ಸಹಾಯ ಮಾಡ್ತೇವೆ. ಬೆಳಗ್ಗೆ ಎಷ್ಟರಿಂದ ಸ್ಟಾರ್ಟ್? ಬೆಳಗ್ಗೆ 10ರಿಂದ ಸಾಯಂಕಾಲ 5-6 ಆಗ್ಬೋದು. ಮತ್ತೆ ಇದ್ರ ಜೊತೆ ನಮ್ಮ ಸಂಘಟನೆಯಿಂದ ಈ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುಮಾರು 600ರಿಂದ 800 ನಿರುದ್ಯೋಗಿ ಮಹಿಳೆಯರಿಗೆ
ಲಿಡ್ಕರ್ ವತಿಯಿಂದ ತರಬೇತಿ ನೀಡಿ ಅವರಿಗೆ ವೈಯಕ್ತಿಕವಾಗಿ 35,000 ರೂಪಾಯಿ ಹೊಲಿಗೆ ಯಂತ್ರ ಮತ್ತು 6,000 ರೂಪಾಯಿ ಸಬ್ಸಿಡಿ ಕೊಟ್ಟು ಅವ್ರಿಗೆ ತರಬೇತಿ ನೀಡಿ ಅವ್ರಿಗೆ ಕೊಡಿಸಲಾಗಿದೆ ನಮ್ಮ ಸಂಘಟನೆಯಿಂದ. ತರಬೇತಿ ಇಲ್ಲ ಕೊಟ್ಟಿದ್ದೇವೆ, ಈಗಾಗಲೇ ಕೊಟ್ಟಿದ್ದೇವೆ 600ರಿಂದ 800 ಮಹಿಳೆಯರಿಗೆ. ಅದ್ರ ಜೊತೆ ಧಾರವಾಡದಲ್ಲಿ ಅಥವಾ ಹುಬ್ಬಳ್ಳಿಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 20ರಿಂದ 25 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಅದು ಬರೀ ನಮ್ಮ ಸಮಾಜ ಅಲ್ಲ, ಎಲ್ಲಾ ಸಮಾಜ ವಿದ್ಯಾರ್ಥಿಗಳಿಗೂ ಸರ್ಕಾರದಿಂದ ಕೊಡಿಸಲಾಗಿದೆ ನಮ್ಮ ಸಂಘಟನೆಯಿಂದ. ಮತ್ತು ಹಲವಾರು ನಿರುದ್ಯೋಗಿ ವಿದ್ಯಾವಂತರಿಗೆ ಅವರಿಗೆ ಈ ಆಟೋ ರಿಕ್ಷಾ ಆಗಲಿ, ಕಾರ್ ಆಗಲಿ, ಇಂಥವು ಹಲವಾರು ಸೌಲಭ್ಯಗಳು ಸರ್ಕಾರದಿಂದ ಕೊಡಿಸಲಾಗಿದೆ ನಮ್ಮ ಸಂಘಟನೆ ವತಿಯಿಂದ. ಹುಡುಗರಿಗೆ ಪರ್ಸೆಂಟೇಜ್ ಅಂತ ಹೌದು, ಅಬೌವ್ 70%, ಅಬೌವ್ 70%. ಮತ್ತು ಇದು ಬರೀ SLC PUC ಅಷ್ಟೇ ಅಲ್ಲ, MBBS, BE, ಯಾವುದೇ ಪದವಿ, ಆಮೇಲೆ ಮೆಡಿಕಲ್ ಆಯ್ತು, ಆಮೇಲೆ ಇದು LLB ಆಯ್ತು, ಇಂಜಿನಿಯರಿಂಗ್ ಆಯ್ತು, ಎಲ್ಲ ವಿದ್ಯಾರ್ಥಿ PhD ಆಯ್ತು, ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾವು ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ತಗೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಬೇರೆ ಬೇರೆ ತರಬೇತಿಯನ್ನ ಮಾಡ್ಕೊಂಡಿದ್ರ ಈಗಾಗಲೇ ನಾವು ಲಿಡ್ಕರ್ ತರಬೇತಿ ಕೊಡಿಸಿದ್ದೇವೆ, ಜೊತೆಗೆ ಹೊಲಿಗೆ ಯಂತ್ರನೂ ಕೊಟ್ಟಿದ್ದೇವೆ. ಈಗ ಬರುವಂತ ದಿನಗಳಲ್ಲಿ ಈ ನಮ್ಮ ಸಂಘಟನೆಯಿಂದ ಈ ಮೊಬೈಲ್ ರಿಪೇರಿ ಆಯ್ತು, ಇಂಥವು ನಿರುದ್ಯೋಗಿ ಯುವಕರಿಗೆ ವಿವಿಧ ಹಂತದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆ. ಅದೇ ರೀತಿ ಈಗ ಒಳ ಮೀಸಲಾತಿಯಲ್ಲಿ ಈಗ ನಮಗೆ ಗ್ರೂಪ್ 1ರಲ್ಲಿ ನಮಗೆ ಒಳ ಮೀಸಲಾತಿ ಸಿಕ್ಕಿದೆ. ಎಡಗೈ ಗುಂಪಿಗೆ ಮಾದಿಗ, ಡೋರ, ಸಮಗಾರ ಮತ್ತು ಮಚ್ಗಾರ. ಆ ನಿಟ್ಟಿನಲ್ಲಿ ಈಗ ಬರುವಂತ ದಿನಗಳಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿ ಬೆಳೀತೈತಿ. ಈಗ ನಮ್ಮ ಸಮುದಾಯದಲ್ಲಿ ಅವ್ರಿಗೆ ಈಕ್ವಲ್ ಕಾಂಪಿಟೇಷನ್ ಮಾಡ್ಬೇಕಾದ್ರೆ, KS, IAS ಮಾಡ್ಬೇಕಾದ್ರೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಗುರುತಿಸಿ ನಾವು ತರಬೇತಿ ನೀಡಲು ಸಹ ನಾವು ಯೋಜನೆ ಹಾಕೊಂಡಿದ್ದೇವೆ. ನಿಮ್ದು ಧಾರವಾಡ ಪಾಪ್ಯುಲೇಷನ್ ಎಷ್ಟು?